ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಬ್ಲಾಗ್ನ ಮಾಡ್ತಾ ಇದ್ದೀನಿ. ಎಲ್ರಿಗೂ ಕೂಡ ಹ್ಯಾಪಿ ವುಮೆನ್ಸ್ ಡೇ. ಪ್ರತಿಯೊಬ್ಬ ಹೆಣ್ಮಕ್ಳಿಗೂ ಮನೇಲಿ ದುಡಿಯೋವಂಥ ಹೆಣ್ಮಕ್ಳು, ಹೊರಗಡೆ ಹೋಗಿ ದುಡಿಯೋವಂಥ ಹೆಣ್ಮಕ್ಳು, ಸೊ ಎಲ್ರಿಗೂ ಕೂಡ ನನ್ನ ಕಡೆಯಿಂದ ಹ್ಯಾಪಿ ವುಮೆನ್ಸ್ ಡೇ ಅಂತ ಹೇಳ್ತೀನಿ. ಹಾಗೆ ತುಂಬ ಲೇಟಾಗಿ ವಿಶ್ ಮಾಡ್ತಾ ಇದ್ದೀನಿ ನಾನು, ಯಾಕಂದರೆ ನಾವು ತುಮಕೂರಿಗೆ ಹೋಗಿದ್ವಿ, ಪರ್ಸ್ನಲ್ ಕೆಲಸ ಇತ್ತು. ಸೊ ಸಿಕ್ಕಾಪಟ್ಟೆ ಬ್ಯುಸಿ, ಒಂದು ಸೆಕೆಂಡ್ ಕೂಡ ಫ್ರೀ ಇರಲಿಲ್ಲ. ಅಷ್ಟು ಬ್ಯುಸಿ ಇದ್ದಿದ್ದರಿಂದ ನಾನು ಬ್ಲಾಗ್ನ ಯಾವುದು ಕೂಡ ಮಾಡ್ಕೊಂಡಿಲ್ಲ. ಇದು ರಿಟರ್ನ್ ಬರಬೇಕಾದ್ರೆ ಬ್ಲಾಗ್ ಮಾಡಿರೋವಂಥದ್ದು, ಈ ವಿಡಿಯೋ ಶೂಟ್ ಮಾಡಿರೋದು. ನಂಗೆ ನಿಜವಾಗ್ಲೂ ಇದು ಅನ್ಎಕ್ಸ್ಪೆಕ್ಟೆಡ್ ವಿಡಿಯೋ ಅಂತಲೇ ಹೇಳ್ಬೋದು. ಯಾಕೆ ಅಂತ ಅಂದರೆ ಅವ್ನು ಯಾವುದೇ ಥರದ ವೀಡಿಯೋಗಳನ್ನ ಮಾಡಿಕೊಡ್ತಾ ಇರಲಿಲ್ಲ. ಇತ್ತೀಚೆಗೆ ನಾನು ಬ್ಲಾಗ್ನ ಮಾಡಿರೋದ್ರಿಂದ ಸೊ ನಾನು ಹೇಳಿದ್ದೆ, ನಿನಗೆ ಯಾವುದಾದ್ರೂ ಸ್ವಲ್ಪ ಕ್ಯೂಟ್ ಅನ್ನೋ ವೀಡಿಯೋಸ್ ಇದ್ದರೆ ಅದನ್ನು ಕ್ಯಾಪ್ಚರ್ ಮಾಡಿಕೊಡು, ನನಗೆ ಹೆಲ್ಪ್ ಆಗುತ್ತೆ ಅಂಥೇಳಿ. ಸೊ ಅವಾಗಿಂದ ಸ್ವಲ್ಪ ಈ ಥರ ಯಾವುದಾದ್ರೂ ಮೂಮೆಂಟ್ಸ್ನ ಕ್ಯಾಪ್ಚರ್ ಮಾಡ್ತಾ ಇದ್ದೇನೆ. ಹಂಗಾಗಿ ಖುಷಿ ಆಯಿತು ನನಗೆ ಈ ವಿಡಿಯೋ ನೋಡಿ. ನನ್ನ ಮಗಳಂತೂ ಅಪ್ಪನ ಊರಿಗೆ ಬಾ ಹೋಗೋಣ ಅಂತ ಕರಿತಾ ಇದ್ದಾಳೆ, ಹೊಡೆದಾಗ್ತಿದ್ದಾಳೆ. ಸೊ ಮೊಮ್ಮಕ್ಕಳಂದರೆ ಇಷ್ಟೇ ಅಲ್ಲ ಅಜ್ಜಿ ತಾತ ಜೊತೆ. ಇನ್ನು ನೈಟು ಲೇಟಾಗಿ ಬಂದಿದ್ದರಿಂದ ನಾನು ವೀಡಿಯೋಗಳನ್ನೇನೂ ಮಾಡ್ಕೊಳ್ಳೋಕೆ ಹೋಗಲಿಲ್ಲ. ಯಾಕೆಂದರೆ ಬಂದಿದ್ದು ಲೇಟು, ಮನೆ ಹೊರಗಡೆ ನಾವು ಗುಂಡನ್ನು ಹೊರಗೆ ಬಿಟ್ಟು ಹೋಗಿರ್ತೀವಿ ಫ್ರೀಯಾಗಿ. ಸೊ ಒಂದೆಲ್ಲ ಕೂದಲು ಬಿದ್ದಿರುತ್ತೆ ಸಿಕ್ಕಾಬಟ್ಟೆ, ಅಂದರೆ ಇನ್ಫೆಕ್ಷನ್ ಆಗಿಬಿಡುತ್ತೆ ಪಾಪುಗೆ ಅಂತ ಹೇಳ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೋತಿದ್ದೆ. ನಾನು ಒಳಗಡೆ ಕ್ಲೀನ್ ಮಾಡ್ಕೋತಿದ್ದೆ ಮನೇನ. ಹಂಗಾಗಿ ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸರಿ ಬೆಳಗ್ಗೆನೇ ಬೇಗ ಏನು ಬೇಕು ಬೇಸಿಕ್ ತರಕಾರಿ ತೊಗೊಂಡು ಬಾ ಅಂತ ಹೇಳಿದೆ, ಅಷ್ಟನ್ನು ಮಾತ್ರ ತೊಗೊಂಬಂದಿದ್ದ. ಮಂಡೇ ಹೇಗಿದ್ರು ಇಲ್ಲಿ ಸಂತೆ ಇರುತ್ತಲ್ವ, ಸೊ ಫ್ರೆಶ್ ಆಗಿರುತ್ತೆ, ತೊಗೊಂಬರೋಣ ಅಂಥೇಳಿ. ಇನ್ನು ತರಕಾರಿ ತೊಗೊಂಬರೋದು ಒಂದು ವಿಷಯ ಆದರೆ ಈ ಥರ ಇವನ್ನ ಜೋಡಿಸೋದೇ ಒಂದು ದೊಡ್ಡ ಕೆಲಸ ಅಂತ ಹೇಳ್ಬೋದು ನನಗೆ. ಇನ್ನು ನನಗೆ ಬೇರೆ ಕೆಲಸಗಳಿತ್ತು. ಅಡುಗೆ ಮನೆ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕಿತ್ತು. ಜಾತ್ರೆಲಿ ಜನ ಜಾಸ್ತಿ ಇದ್ದಿದ್ದರಿಂದ ಸೊ ನಾವು ಬೇರೆ ಮನೇಲಿ ಇಲ್ಲದೆ ಇರೋ ಕಾರಣ ಸಿಕ್ಕಾಪಟ್ಟೆ ಧೂಳು ಅಂದರೆ ಧೂಳಾಗ್ಬಿಟ್ಟಿತ್ತು. ನೈಟ್ ಜಸ್ಟು ನೆಲ ಒರೆಸ್ಕೊಂಡು ಹಾಗೆ ಮಲ್ಕೊಂಡ್ಬಿಟ್ಟಿದ್ವಿ ಅಷ್ಟೇ ಊಟ ಮಾಡಿ. ಹಂಗಾಗಿ ಇವಾಗ ಬೇಗ ಉಪ್ಪಿಟ್ಟು ಮಾಡ್ಕೊಂಬಿಡೋಣ, ಅದೇ ಬೆಸ್ಟು ಅಂಥೇಳಿ. ಅದಾದಮೇಲೆ ಬೇಗ ಮನೆ ಕ್ಲೀನ್ ಮಾಡ್ಕೊಬಿಡ್ಬೋದಲ್ಲ ಅಂಥೇಳಿ ನನ್ನ ಥಾಟು. ಹಾಗಾಗಿ ಉಪ್ಪಿಟ್ಟು ಮಾಡ್ತಾಯಿದ್ದೆ. ಸೊ ನಾನು ಯಾವುದೇ ಥರದ ತರಕಾರಿ ಹಾಕಿಲ್ಲ ಇವತ್ತು, ಅಷ್ಟು ಪೇಷನ್ಸ್ ಇಲ್ಲ ನನಗೆ. ಸರಿ ಅಂದ್ಬಿಟ್ಟು ಲೈಟಾಗಿ ಕ್ವಿಕ್ಕಾಗಿ ಹೆಂಗೆ ಮಾಡ್ಕೋಬೋದು ಹಂಗೆ ಮಾಡ್ಕೋತಾ ಇದ್ದೆ ಉಪ್ಪಿಟ್ಟನ್ನ. ಆ್ಯಂಡ್ ನಮ್ಮನೇಲಿ ಮುಂಚೆ ಉಪ್ಪಿಟ್ಟನ್ನ ಇಷ್ಟಪಟ್ಟು ತಿಂತಾ ಇರಲಿಲ್ಲ ಅಂತಲೇ ಹೇಳ್ಬೋದು. ಅವನಿಗೆ ಉಪ್ಪಿಟ್ಟು ಅಂದ್ರೇ ಆಗ್ತಾ ಇರಲಿಲ್ಲ. ಉಪ್ಪಿಟ್ಟು ಮಾಡಿದ್ದೀನಿ ಅಂದರೆ ಸಾಕು ಒಂಥರ ಫೀಲ್ ಮಾಡ್ಕೋತಾ ಇದ್ದ. ಬಟ್ ಅದಾದಮೇಲೆ ನಾನು ಮಾಡೋ ಉಪ್ಪಿಟ್ಟನ್ನ ಸ್ವಲ್ಪ ಟೇಸ್ಟ್ ಮಾಡಿ ಮತ್ತು ತರಕಾರಿಗಳನ್ನೆಲ್ಲ ಜಾಸ್ತಿ ಹಾಕೋದ್ರಿಂದ ಇವಾಗ ಉಪ್ಪಿಟ್ಟನ್ನ ಇಷ್ಟಪಟ್ಬಿಟ್ಟು ತಿಂತಾನೆ. ಇನ್ನು ಚಳಿಗಾಲ ಬಂದರೆ ನೈಟ್ ಟೈಮ್ ಯಾವಾಗಾದರೂ ವಾರದಲ್ಲಿ ಒಂದ್ಸಲ ಅಂತನೂ ಉಪ್ಪಿಟ್ಟನ್ನ ಮಾಡುವಂಥ ಅವನೇ ಕೇಳ್ತಾನೆ. ಅಷ್ಟು ಸಖತ್ತಾಗಿರುತ್ತೆ ಉಪ್ಪಿಟ್ಟು ಅಂತಲೇ ಹೇಳ್ಬೋದು. ಸರಿ ಇನ್ನೇನು ತಿಂಡಿ ಮಾಡಿ ಇಟ್ಟಿದ್ದೀನಿ ಅನ್ನೋ ಅಷ್ಟರಲ್ಲಿ ನನ್ನ ಮಗಳು ಎದ್ಬಿಟ್ಲು. ಅವಳು ಸ್ವಲ್ಪ ಲೇಟಾಗಿ ಎದ್ಲು, ನೈಟೆಲ್ಲ ನಿದ್ದೆ ಪ್ರಾಪರಾಗಿ ಆಗಿರಲಿಲ್ಲ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಕೂಡ ಲೇಟಾಗಿ ಎದ್ಲು. ಸರಿ ಅಂದ್ಬಿಟ್ಟು ಅವಳನ್ನ ಕೂಡ ಅಡುಗೆ ಮನೆಗೆ ಕರ್ಕೊಂಡು ಕೂರಿಸ್ಕೊಂಡಿದ್ದೀನಿ. ನೀರು ಕುಡಿಸ್ಕೊಡ್ಲಾ? ನೀರು ಕೊಡ್ಲಾ? ಹ್ಯಾಪಿ ವುಮೆನ್ಸ್ ಡೇ ಎಲ್ಲರಿಗೂ. ನೀನು ಮಮ್ಮ ವಿಶ್ ಮಾಡಿದ್ಯಾ ಮಮ್ಮಗೆ? ಹಾಂ ನೋಡಿಲಿ, ಇವತ್ತು ಹ್ಯಾಪಿ ವುಮೆನ್ಸ್ ಡೇ ಅಲ್ಲ, ನಿನ್ನ ಮಮ್ಮಂಗೆ ವಿಶ್ ಮಾಡಿದ್ಯಾ? ಮಾಡಲ್ವಾ? ಸರಿ ಬಿಡು, ಆಯಿತು, ಮಾಡಬೇಡ. ಅವಳನ್ನ ಸ್ವಲ್ಪ ಸಮಾಧಾನ ಮಾಡಿಬಿಟ್ಟು ಹೊರಗಡೆ ಕರ್ಕೊಂಡು ಆಟ ಆಡಿಸ್ತಿದ್ದೆ. ಹಾಗೆ ನನಗೂ ಕೂಡ ಯಾಕೋ ಟೀ ನಾನು ಕಡಿಮೆ ಮಾಡಿಬಿಟ್ಟಿದ್ದೀನಿ. ಟೀ ಕಾಫಿ ಎಲ್ಲ ಏನೂ ಕುಡಿತಲ್ಲ, ಬಟ್ ಯಾಕೋ ಇವತ್ತು ಸ್ವಲ್ಪ ಟೀ ಕುಡಿಬೇಕು ಅಂತ ಅನ್ನಿಸ್ತು. ತಿಂಡಿ ಕೂಡ ತಿಂದಿಲ್ಲ ಇನ್ನೂ, ಬಟ್ ಸ್ವಲ್ಪ ಟೀ ಕುಡಿದ್ಬಿಟ್ಟು ಆಮೇಲೆ ಸ್ವಲ್ಪ ಗ್ಯಾಪ್ ಕೊಟ್ಬಿಟ್ಟು ಬೇಕಾದರೆ ತಿಂಡಿ ತಿನ್ನೋಣ ಅಂತ ಹೇಳಿ ಸುಮ್ಮನೆ ಅದೇ. ಇನ್ನು ನಾನು ಯಾವತ್ತೆಲ್ಲ ಉಪ್ಪಿಟ್ಟು ಮಾಡಿರ್ತೀನಿ ನೋಡಿ ಅವತ್ತು ಬರೋದು ಸಿಕ್ಕಾಪಟ್ಟೆ ಲೇಟ್ ಆಗುತ್ತೆ. ಹಾಗೂ ಕೂಡ ನಾನು ಅವನ್ನ ಕೇಳ್ಬಿಟ್ಟೇನೆ ನೀರು ಕುದಿಯೋಕೆ ಇಟ್ಬಿಟ್ಟೆ ರವೆ ಹಾಕೋದು. ಬಟ್ ಆದರೂ ಸರಿ ಹಾಕು ಇನ್ನೇನು ಬರ್ತೀನಿ ಅಂತಾನೆ, ಬಟ್ ಬರೋಕ್ಕಾಗಲ್ಲ. ಅಂದರೆ ಬಿಸ್ನೆಸ್ ಮಾಡೋರ್ದು ಇದೇ ಪ್ರಾಬ್ಲಮ್ ನೋಡಿ, ಅವರಿಗೆ ಇನ್ನೇನು ಬರ್ತೀನಿ ಅಂತಾರೆ ಬಟ್ ಆಗೋದಿಲ್ಲ. ಯಾಕಂದರೆ ಯಾವಾಗ ಕಸ್ಟಮರ್ಸ್ ಬರ್ತಾರೆ ಹೇಳೋಕ್ಕಾಗಲ್ಲ. ಬಟ್ ನಾನು ಬಿಸಿದು ಚೆನ್ನಾಗಿರುತ್ತೆ ಬಂದು ತಿಂದು ಅಂಥೇಳಿ ನಾನು ಫೋರ್ಸ್ ಮಾಡ್ತಾ ಇರ್ತೀನಿ.
ಮಧ್ಯಾಹ್ನಕ್ಕೆ ಲೈಟಾಗಿ ಟೊಮೊಟೊ ಗೊಜ್ಜು ಮಾಡೋಣ ಅಂತ ಹೇಳಿಬಿಟ್ಟು ಅದನ್ನು ಮಾಡೋಣ ಅಂತ ಅಂದ್ಕೊಂಡೆ. ಕ್ವಿಕ್ಕಾಗುತ್ತೆ ಇದು. ಸೊ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಸಾಸಿವೆ ಹಾಕಿ ಸ್ವಲ್ಪ ಕಡಲೆಬೀಜ ಮತ್ತು ಹಸಿಮೆಣ್ಸಿಕಾಯಿನ ಹಾಕಬೇಕು. ಜಾಸ್ತಿ ಏನು ಹಸಿಮೆಣ್ಸಿಕಾಯಿ ಹಾಕೋಲ್ಲ, ಕಡಿಮೆ ಹಾಕ್ತೀನಿ. ಹಾಗೆ ಈರುಳ್ಳಿ ನೀವು ಎಷ್ಟು ಮಾಡ್ತಿದ್ದೀರೋ ಅದ್ರ ಮೇಲೆ ನೀವು ಈರುಳ್ಳಿನ ಕಟ್ ಮಾಡ್ಕೊಂಡು ಹಾಕ್ಕೋಬೋದು. ನಾನು ಸ್ವಲ್ಪ ಜಾಸ್ತಿನೇ ತೊಗೋತಿದ್ದೀನಿ, ನಮ್ಮ ಮನೇಲಿ ಚೆನ್ನಾಗಿ ಖಾಲಿ ಆಗುತ್ತೆ ಈ ಗೊಜ್ಜು. ಸ್ವಲ್ಪ ಉಪ್ಪು ಹಾಕೋತಿದ್ದೀನಿ, ಸ್ವಲ್ಪ ಬೇಯೋದಕ್ಕಷ್ಟೇ ಉಪ್ಪು ಹಾಕ್ತಾ ಇರೋದು. ಅದಾದಮೇಲೆ ಟೊಮೊಟೊ ಹಾಕೋತಾ ಇದ್ದೀನಿ. ಇಲ್ಲಿ ಸಿಕ್ಕಾಪಟ್ಟೆ ಹುಳಿ ಟೊಮೊಟೊ ಸಿಗುತ್ತೆ, ಹಾಗಾಗಿ ನಾನು ಅದ್ರ ರಸ ತೆಗೆದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಖಾರದ ಪುಡಿ ಮತ್ತು ಧನಿಯಾ ಪುಡಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಸ್ವಲ್ಪ ಕಡಿಮೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಧನಿಯಾ ಪೌಡ್ರನ್ನ. ಅದಾದಮೇಲೆ ಸ್ವಲ್ಪ ನೀರು ಹಾಕ್ತೀನಿ, ತಳ ಹಿಡ್ದಂಗೆ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ನೀರು ಹಾಕಿ ಚೆನ್ನಾಗಿ ಕುದಿಸ್ಕೊಳ್ತೀನಿ ನಾನು. ಇದೆಲ್ಲನೂ ಆದಮೇಲೆ ಎಷ್ಟು ಬೇಕೋ ಅಷ್ಟು ನಾನು ಉಪ್ಪು ಹಾಕಿರಲಿಲ್ಲ ನೋಡಿ ಇದಕ್ಕೆ. ಫಸ್ಟಿಗೆ ಸ್ವಲ್ಪ ಬೇಯೋದಕ್ಕೆ ಹಾಕಿದ್ದೆ ಅಷ್ಟೇ, ಅದಾದಮೇಲೆ ಹಾಕಿರಲಿಲ್ಲ. ಅದಕ್ಕೋಸ್ಕರ ಉಪ್ಪು ಹಾಕಿ ಮತ್ತೆ ಚೆನ್ನಾಗಿ ಕುದಿಸ್ಕೊಂಡು ಮತ್ತು ತೆಂಗಿನ ತುರಿ ಹಸಿದು ಹಾಕ್ತಾಯಿದ್ದೀನಿ. ಇಷ್ಟೇನೆ ಕ್ವಿಕ್ಕಾಗಿ ರೆಡಿ ಆಗುತ್ತೆ, ಸಿಕ್ಕಾಬಡೆ ಟೇಸ್ಟಿಯಾಗಿ ಕೂಡ ಇರುತ್ತೆ. ಒಂದ್ಸಲ ಟ್ರೈ ಮಾಡಿ, ಇಷ್ಟಪಟ್ಟು ತಿಂತಾರೆ. ಇನ್ನೇನು ಗೊಜ್ಜೆಲ್ಲ ರೆಡಿ ಮಾಡಿ ಇಟ್ಟಾದಮೇಲೆ ಹೊರಗಡೆ ಒರೆಸ್ತಾ ಇದ್ದೀನಿ. ನಮ್ಮ ಮನೆ ಹತ್ರ ಅಂತೂ ದಿನಕ್ಕೆ 3 ಸಲ ಅಂತೂ ಒರೆಸ್ಲಿಲ್ಲ ಅಂದರೆ ಆಗೋದೇ ಇಲ್ಲ, ಅಷ್ಟು ಡಸ್ಟ್ ಇರುತ್ತೆ. ನನಗೆ ನೋಡಿದ್ರೆ ಇವತ್ತು ಏನೋ ಒಂಥರ ಲೇಝಿ ಫೀಲಿಂಗು. ಹೇಗೆ ಅಂದರೆ ಏನು ಮಾಡೋಕ್ಕೂ ಇಂಟ್ರೆಸ್ಟ್ ಇಲ್ಲ, ಊಟ ಮಾಡೋಕ್ಕೂ ನನಗೆ ಇಂಟ್ರೆಸ್ಟ್ ಇಲ್ಲ, ಹಂಗಾಗ್ಬಿಟ್ಟಿದೆ. ಯಾಕೆ ಅಂತ ಗೊತ್ತಿಲ್ಲ, ಅದು ಏನಾಗ್ತದೆ ಅಂತ ನನಗೆ ಗೊತ್ತಿಲ್ಲ. ಆ್ಯಕ್ಚುಲಿ ಏನು ಗೊತ್ತಾ, ಮನೇಲಿ ಏನು ಇಲ್ಲದೆ ಇರೋ ಟೈಮಲ್ಲೇ ಹಸಿವು ಜಾಸ್ತಿ ಆಗೋದು. ನಾನೇನು ಅಂದ್ಕೊಂಡೆ, ಬೆಳಗ್ಗೆ ಹರಿ ತುಂಬ ಲೇಟಾಗಿ ಬಂದಿದ್ದು ತಿಂಡಿ ತಿನ್ನೋದಕ್ಕೆ. ಸೊ ಲೇಟಾಗಿ ತಿಂದು ಹೋಗ್ಬಿಟ್ರೆ ಮಧ್ಯಾಹ್ನ ಊಟ ಮಾಡಲ್ಲ ನಾನು. ಸರಿ ಆಯಿತು, ಓಕೆ. ಒಂದು ಸ್ವಲ್ಪ ಇನ್ನೇನು ಹನಿ ಕೂಡ ಹರಿ ಜೊತೆಗೆ ಸ್ವಲ್ಪ ತಿನ್ಕೊಂಬಿಡ್ಲು, ಮಧ್ಯಾಹ್ನದ ಊಟ ಅವಳದು ಕೂಡ ಆಗೋಯ್ತು. ಸರಿ ಇನ್ನೇನು ಬಿಡು, ಏನಾದರೂ ಫ್ರೂಟ್ಸ್ ತಿನ್ಕೊಂಡು ಸುಮ್ಮನೆ ಆಗೋಣ ಅಂತ ಅಂದ್ಕೊಂಡೆ. ಬಟ್ ಇವಾಗ ನೋಡಿದ್ರೆ ಹೊಟ್ಟೆ ಕೇಳಬೇಕಲ್ಲ, ಹಸಿವು ಆಗ್ತಾ ಇದೆ, ತಡ್ಕೊಳಕ್ಕಾಗ್ತಾಯಿಲ್ಲ ನನಗೆ. ಅದಕ್ಕೇ ಸೊ ಇನ್ನೇನು ಮಾಡ್ಕೊಳ್ಳೋದು, ಬೇರೆ ಏನು ಮಾಡೋದು ಬೇಡ. ಸಾಂಬಾರು ಮಸ್ಕಾಯಿ ಮಾಡಿಟ್ಟಿದ್ದೀನಿ, ಅನ್ನ ಮಾಡ್ಕೊಳ್ಳೋಣ ಅಂದ್ಕೊಂಡದು, ಇನ್ನೂ ಮಸ್ತಿಲ್ಲ, ನಾನು ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಅಯ್ಯೋ ಮತ್ತೆ ಇನ್ನೆಲ್ಲಿ ಕಾಯೋದು, ಸರಿ ಬೇಡ. ಯಾಕೋ ಇವತ್ತು ಊಟ ಮಾಡೋ ಇಂಟ್ರೆಸ್ಟ್ ಇಲ್ಲ ನನಗೆ, ಬೇರೆ ಏನಾದರೂ ಸ್ನ್ಯಾಕ್ಸ್ ಟೈಪಲ್ಲಿ ತಿನ್ನಬೇಕು ಅಂತ ಅನ್ನಿಸ್ತಿದೆ. ಅದಕ್ಕೆ ಹೆಸರು ಬೇಳೆ ಇತ್ತು. ಸರಿ ಇದನ್ನೇ ನೆನೆಸೋಣ, ಸ್ನ್ಯಾಕ್ಸ್ ಟೈಮಿಗೆ ಅಷ್ಟೊತ್ತಿಗೆ ನೆನೆದ್ಬಿಡುತ್ತೆ. ಸೊ ಕೋಸಂಬರಿ ಮಾಡ್ಕೊಂಡು ತಿನ್ನೋಣ ಅಂಥೇಳಿ ನೆನೆಸ್ತಾ ಇದ್ದೀನಿ. ಹಾಗೆ ಇವತ್ತು ನನ್ನ ಮಗಳಿಗೋಸ್ಕರ ಐಸ್ ಕ್ರೀಮ್ನ ಮಾಡೋಣ ಅಂಥೇಳಿ ಅಂದ್ಕೊಂಡಿದ್ದೀನಿ. ಆ ರೆಸಿಪಿನ ನಿಮಗೆ ನಾನು ಸಪ್ರೇಟ್ ಒಂದು ಐಸ್ ಕ್ರೀಮ್ದೇನೆ ಶೂಟ್ ಮಾಡಿಬಿಟ್ಟು ಹಾಕ್ತೀನಿ, ಇದರಲ್ಲೇ ನಾನು ಹಾಕಲ್ಲ. ಸೊ ಈ ಬ್ಲಾಗ್ ಜೊತೆಗೆ ಅದು ಬರುತ್ತೆ. ಈ ಬ್ಲಾಗ್ ಫಸ್ಟ್ ಬರುತ್ತೆ, ನೆಕ್ಸ್ಟು ಐಸ್ ಕ್ರೀಮ್ ಬರುತ್ತೆ. ಇಲ್ಲ ಐಸ್ ಕ್ರೀಮ್ ಬರುತ್ತೆ, ಇಲ್ಲ ಇದು ಬರುತ್ತೆ, ಗೊತ್ತಿಲ್ಲ, ಎರಡರಲ್ಲಿ ಒಂದಂತೂ ಬರುತ್ತೆ. ಸೊ ಫಸ್ಟ್ ಹಂಗಾಗಿ ನೆನೆಸಿಟ್ಟಿದ್ದೀನಿ ಸ್ವಲ್ಪ ಬಾದಾಮಿ ಗೋಡಂಬಿನ. ಹೊರಗಡೆ ತೊಗೊಂಡು ಬಂದು ಕೊಡೋದು ನಂಗೆ ಅಷ್ಟು ಇಷ್ಟ ಆಗಲ್ಲ. ಬಟ್ ಅವಳು ಡೈಲಿ ಕೇಳ್ತಾ ಇದ್ದಾಳೆ ಇತ್ತೀಚೆಗೆ, ಬೇಕು ಅಂತ ಹೇಳಿ. ಸರಿ ಮನೇಲೇ ಮಾಡಿಟ್ರೆ ಅಟ್ಲೀಸ್ಟ್ ಹೊರಗಡೆ ಅವಾಯ್ಡ್ ಮಾಡ್ಬೋದಲ್ಲ ಅಂತ ಅಷ್ಟೇನೆ. ಇನ್ನು ಸರಿ ಆಯಿತು, ಹಿಂಗೆ ಇದ್ರೆ ಆಗಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಕೆಲಸ ಮುಗಿಸಿ ನಾನು ಸ್ವಲ್ಪ ಹೊತ್ತು ಮಲ್ಕೊಂಡು ಎದ್ಬಿಟ್ಟು ಕೋಸಂಬರಿಗೆ ನೆನೆಸಿಟ್ಟು ಅದನ್ನು ಮಾಡ್ಕೊಂಡು ತಿಂದಾದಮೇಲೆ ಹನಿಗೆ ಐಸ್ ಕ್ರೀಮ್ ಮಾಡಿಡೋಣ ಅಂತ ಅಂದ್ಕೊಂಡೆ. ಸೊ ಈ ರೆಸಿಪಿನ ನಾನು ಹಾಕ್ತೀನಿ, ವಿಡಿಯೋನ ಚೆಕ್ಔಟ್ ಮಾಡಿ ನೀವು, ಆಯಿತಾ. ತುಂಬಾ ಚೆನ್ನಾಗಿರುತ್ತೆ, ಅಂದರೆ ಕುಲ್ಫಿ ಟೇಸ್ಟ್ ಬರುತ್ತೆ. ಇದು ಕುಲ್ಫಿನೇ ಅಂತ ಹೇಳ್ಬೋದು, ಐಸ್ ಕ್ರೀಮ್ ಅನ್ನೋದಕ್ಕಿಂತ. ಸೊ ನೀವು ಕುಲ್ಫಿ ತೊಗೊಂಡು ತಿಂತೀರ ನೋಡಿ, ಅದೇ ಟೇಸ್ಟೇ ಇರುತ್ತೆ, ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಸೊ ನೀವು ಇದನ್ನು ಗ್ಲಾಸ್ ಕಂಟೈನರಲ್ಲಿ ಅಥವಾ ಪ್ಲಾಸ್ಟಿಕ್ದ್ರಲ್ಲಿ ಏನರಲ್ಲಿ ಬೇಕಾದರೂ ಬಾಕ್ಸಲ್ಲಿ ನೀವು ಹಾಕಿಡ್ಬೋದು. ನಾನಿದು ಐಸ್ ಕ್ರೀಮ್ ಮೌಲ್ಡ್ ಇತ್ತು, ಇದನ್ನು ತೊಗೊಂಡಿದ್ದೆ ನಾನು. ಇನ್ನು ಏನಾದರೂ ಒಂದು ಅಡುಗೆ ರೆಸಿಪಿ ಏನೇ ಒಂದು ಮಾಡಿದ್ದೀನಿ ಅಂದರೆ ಆ ಪಾತ್ರೆಗಳನ್ನ ತೊಳೆದೇ ಸಾಕಾಗಿರುತ್ತೆ. ಬಟ್ ನಾನೇನು ಮಾಡ್ಕೋತೀನಿ, ನನಗೆ ಈಸಿ ಆಗೋ ಥರ ಅಂತಂದರೆ, ಸೊ ಮಾಡ್ತಾ ಇರಬೇಕಾದ್ರೇ ಸ್ವಲ್ಪ ವಾಶ್ ಮಾಡ್ಕೊಂಬಿಡ್ತೀನಿ. ಹಾಗಾಗಿ ನನಗೆ ಈಸಿ ಅನಿಸುತ್ತೆ ಅಷ್ಟೇ. ಒಂದೇ ಸಲ ಎಲ್ಲ ಸಿಂಕಲ್ಲಿ ಗುಡ್ಡೆ ಹಾಕ್ಕೊಂಬಿಟ್ರೆ ಅದನ್ನು ತೊಳೆಯೋಕ್ಕೆ ಅಂದರೆ ಏನೂ ಮಾಡೋಕ್ಕೆ ಇಂಟ್ರೆಸ್ಟ್ ಆಗೋಲ್ಲ, ಇಷ್ಟೊಂದು ಆಗಿಬಿಡುತ್ತೆ, ಯಾರು ಮಾಡ್ತಾರೆ ಅನ್ನೋ ಥರ ಆಗುತ್ತೆ. ಇನ್ನು ಐಸ್ ಕ್ರೀಮ್ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು. ಸೊ ರೆಸಿಪಿನ ಮಿಸ್ ಮಾಡಿದೆ ನೋಡಿ, ನಾನು ಶೇರ್ ಮಾಡ್ತೀನಿ. ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.